ನಮಸ್ಕಾರ ಅಂದರೆ ಬಂದವರೇ, ಬ್ರಿಟಿಷರು ಕರಾರುವಕ್ಕಾಗಿ ಕಂದಾಯವನ್ನು ವಸೂಲು ಮಾಡಲಿಕ್ಕೋಸ್ಕರ ಹಿಡುವಳಿ ಪ್ರದೇಶವನ್ನು ಅಳತೆ ಮಾಡಿಸಿದ್ದು ಅಲ್ಲದೆ ಹಿಡುವಳಿ ಮಾಡದೇ ಇರತಕ್ಕಂಥ ಭೂಮಿಯನ್ನು ಸಹ ಅಳತೆ ಮಾಡಿ ಸರ್ವೆ ನಂಬರ್ಗಳನ್ನ ನೀಡಿದ್ದಾರೆ. ಇವುಗಳನ್ನ ಖರಾಬ್ನಲ್ಲಿ ದಾಖಲೆ ಮಾಡಲಾಗಿದೆ. ಉದಾಹರಣೆಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಗೋಮಾಳ, ಹುಲ್ಲುಬನ್ನಿ ಕರಾಬು, ಗುಂಡುತೋಪು, ಕುಂಟೆ, ಕಟ್ಟೆ, ಆಕರ್ಕಂಡ್ ಬಂಜರು, ಆಕರ್ಕಂಡ್ ಬೀಳು, ಅರಣ್ಯ ಇತ್ಯಾದಿ. ಬೆಳಗಾವಿ ಪ್ರದೇಶದಲ್ಲಿ ಆಕರ್ಕಂಡ ಗೈರಾಣ ಭೂಮಿ, ಕೊಡಗು ಪ್ರಾಂತ್ಯದಲ್ಲಿ ಪೈಸಾರಿ ಭೂಮಿ, ಮದ್ರಾಸ್ ಪ್ರಾಂತ್ಯದಲ್ಲಿ ಪರಂಪೋಕ್, ಹೈದರಾಬಾದ್ ಪ್ರಾಂತ್ಯದಲ್ಲಿ ಪರಂಪೋಕ್ ಗೈರಾಣ ಭೂಮಿ, ಖರೀಸ್ಕಾಕ ಭೂಮಿ ಮುಂತಾದವು. ಬ್ರಿಟಿಷರ ಕಾಲದಲ್ಲಿ ಜನಸಂಖ್ಯೆ ಬಹಳ ಕಮ್ಮಿ ಇತ್ತು. ಜನರ ಮೂಲ ಕಸುಬು ವ್ಯವಸಾಯ ಆಗಿತ್ತು. ಹೀಗಾಗಿ ಇದ್ದ ಅಲ್ಪ ಭೂಮಿಯನ್ನೇ ಉಳುಮೆ ಮಾಡ್ತಾ ಇದ್ರು. ಜನಸಂಖ್ಯೆ ಹೆಚ್ಚಳ ಆದಂತೆ ಹಿಡುವಳಿ ಜಮೀನು ಕಮ್ಮಿ ಆಗ್ತಾ ಬಂತು. ಜನಸಂಖ್ಯೆಯ ಆಧಾರಕ್ಕೆ ಅನುಗುಣವಾಗಿ ಜಮೀನು ಕಡಿಮೆ ಆಯಿತು. ರೈತರ ಮಕ್ಕಳು ಸಹ ವ್ಯವಸಾಯವನ್ನೇ ಮಾಡಿದ್ರಿಂದ ಜಮೀನಿನ ಕೊರತೆ ಉಂಟಾಯಿತು. ಇದರಿಂದಾಗಿ ಸರ್ಕಾರಿ ಸ್ವಾಮ್ಯದ ಜಮೀನನ್ನ ಅನಧಿಕೃತವಾಗಿ ಉಳುಮೆ ಮಾಡಲು ಪ್ರಾರಂಭ ಮಾಡಿದರು. ಇದರಿಂದಾಗಿ ಜನರಿಗೆ ಉದ್ಯೋಗ ಉಂಟಾಯಿತು. ಹಿಂದಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ. ಮಳೆ ಆಶ್ರಯ ಮತ್ತು ಕಪಿಲೆ ಬಾವಿಯಿಂದ ಬೆಳೆಯನ್ನ ಬೆಳೀತಾ ಇತ್ತು. ಒಮ್ಮೊಮ್ಮೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳು ನಾಶವಾಗಿ ಆಹಾರದ ಕೊರತೆ ಉಂಟಾಗ್ತಾ ಇತ್ತು. ವಿದೇಶಗಳಿಂದ ಆಹಾರವನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಯಿತು. ಇದನ್ನ ಗಂಭೀರವಾಗಿ ಪರಿಗಣಿಸತಕ್ಕಂಥ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಜಮೀನನ್ನ ವಿವಿಧ ಉದ್ದೇಶಗಳಿಗೆ ನಿಯಮ ಮತ್ತು ಕಾಯ್ದೆಗೆ ಅನುಗುಣವಾಗಿ ಮಂಜೂರು ಮಾಡಲು ಪ್ರಾರಂಭ ಮಾಡಿತು. ಇದರಿಂದ ಅಣೆಕಟ್ಟುಗಳನ್ನು ಸಹ ನಿರ್ಮಾಣ ಮಾಡಿದರು. ಇದರಿಂದ ಆಹಾರ ಉತ್ಪಾದನೆ ಹೆಚ್ಚಾಯಿತು. ಉದಾಹರಣೆಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜನರಲ್ ದರ್ಖಾಸ್ತ್, ಗ್ರೋಮೋರ್ ಫುಡ್, ಡಿಪ್ರೆಸರ್ ಕ್ಲಾಸ್ ದರ್ಖಾಸ್ತ್, ರೆಗ್ಯುಲೇಷನ್ ಆಫ್ ಅನ್ಆಥರೈಸ್ಡ್ ಕಲ್ಟಿವೇಶನ್, ಹರಾಜು ಮೂಲಕ ಜಮೀನನ್ನ ರೈತರಿಗೆ ಮಂಜೂರಿ ಮಾಡಲಾಗ್ತಾ ಇತ್ತು. ಕಾಲಕಾಲಕ್ಕೆ ತಕ್ಕಂತೆ ನಮೂನೆ 50, 51, 57 ರೈತರು ಸರ್ಕಾರಕ್ಕೆ ಜಮೀನು ಮಂಜೂರು ಕೊಡಿ ಅರ್ಜಿ ಸಲ್ಲಿಸುವಂತೆ ಆದೇಶ ಮಾಡ್ತಾ ಇದ್ರು. ಈ ಅರ್ಜಿಯ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರು. ನಂತರ ಅಳತೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ರು. ಈ ಸರ್ಕಾರಕ್ಕೆ ಜಮೀನನ್ನ ಮಂಜೂರಿ ಕೊಡಿರೋ ಅರ್ಜಿಯೇ ದರಖಾಸ್ತು, ತದನಂತರ ಮಾಡತಕ್ಕಂಥ ಅಳತೆಯೇ ಪೋಡಿಯಾಗಿತ್ತು. ಅದರಿಂದ ಇದನ್ನ ದರ್ಖಾಸ್ತ್ ಪೋಡಿ ಅಂತ ಕರೆದರು. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಈಗ ಡೌನ್ಲೋಡ್ ಮಾಡಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮಂಜೂರಿ ಬಗ್ಗೆ ತಿಳಿಸಿಕೊಡಲಾಗುವುದು. ನಮಸ್ಕಾರ.